ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಿತು. ದಾವಣಗೆರೆಯಲ್ಲಿ 70%ಕ್ಕೂ ಅಧಿಕ ಮತದಾನವಾಗಿದ್ದರೆ ಅತ್ತ ಬಾಗಲಕೋಟೆಯಲ್ಲಿ 69%ಕ್ಕೂ ಹೆಚ್ಚು ವೋಟಿಂಗ್ ನಡೆದಿದೆ. ಇವತ್ತು ನಾನು ಫಸ್ಟ್ ಟೈಮ್ ವೋಟ್ ಹಾಕಿದ್ದು ಅಂಡ್ ಚಲೋ ಅನಿಸ್ತು. ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಹಂಚಿದ್ದಾರೆ. ರಾಜ್ಯದ 2 ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯವಾಗಿದೆ. ಕಾಂಗ್ರೆಸ್ಗೆ ಪ್ರತಿಷ್ಠೆ 2 ಕ್ಷೇತ್ರದಲ್ಲಿ ಗೆದ್ದು ಸರ್ಕಾರದ ಮೇಲೆ ಮುಗಿಬೀಳಲು ಬಿಜೆಪಿಗೆ ಈ ಚುನಾವಣೆ ಮಹತ್ವದ್ದಾಗಿದೆ. ಕಳೆದ 15 ದಿನದಿಂದ ಉಭಯ ಕ್ಷೇತ್ರದಲ್ಲೂ ಉಭಯ ಪಕ್ಷದ ನಾಯಕರು ಅಬ್ಬರಿಸಿದ್ದ ರಣಕಣದಲ್ಲಿ ಮತದಾನ ನಡೆದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 2,31,072 ಮತದಾರರಿದ್ದು ಇವತ್ತು 70%ಕ್ಕೂ ಹೆಚ್ಚು ಮತದಾನವಾಗಿದೆ. ಬಾಗಲಕೋಟೆಯಲ್ಲಿ ಒಟ್ಟು 2,59,797 ಮತದಾರರಿದ್ದು 69%ರಷ್ಟು ಮತದಾನ ನಡೆದಿದೆ. ಇಲ್ಲಿ ನೋಡಿ, ಇವರ ಹೆಸರು ಜಾಫರ್ ಬೆಫಾರಿ, ಕಾಂಗ್ರೆಸ್ನ ಮುಖಂಡ. ಅತ್ತ ಮತದಾರರು ವೋಟರ್ ಐಡಿ ಕಾರ್ಡ್ ತೋರಿಸ್ತಿದ್ರೆ ಈತ ಹಣವನ್ನ ಎತ್ತಿ ಕೊಟ್ಟಿದ್ದಾನೆ. ಬಾಗಲಕೋಟೆಯ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಮತದಾರರಿಗೆ ಹಣ ಹಂಚಿಕೆ ಮಾಡಿರೋ ಈ ವಿಡಿಯೋ ವೈರಲ್ ಆಗಿದೆ. ಈತನ ವಿರುದ್ಧವೀಗ ನವನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ವಾಂಬೆ ಕಾಲೋನಿಯಲ್ಲಿ ಕಾಂಗ್ರೆಸ್ನವರು 500 ರೂಪಾಯಿ ಕೊಟ್ಟಿದ್ದಾರೆ ಅಂತ ಮಹಿಳೆಯೊಬ್ಬರು ಹಣ ತೋರಿಸಿದ್ದಾರೆ. ಇದೇ ವೇಳೆ ದುಡ್ಡು ಕೊಡ್ತಾರೆಂದು ಕಾಂಗ್ರೆಸ್ ಮುಖಂಡರ ಕಾರಿಗೆ ಜನರು ಮುಗಿಬಿದ್ದ ಘಟನೆಯೂ ನಡೆದಿದೆ. ಬಾಗಲಕೋಟೆಯ ಹಳೆಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚಲು ಬಂದಿದ್ರಂತೆ. ಮನೆಯೊಳಗೆ ಹೋಗಿದ್ದನ್ನ ಗಮನಿಸಿದ ಬಿಜೆಪಿ ಕಾರ್ಯಕರ್ತರು ಹೊರಗಿನಿಂದ ಲಾಕ್ ಮಾಡಿದ್ದಾರೆ. ಆದರೆ ಮನೆಯೊಳಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಒಳಗೆ ಲಾಕ್ ಮಾಡಿ ಹಿಂಬಾಗಿಲಿನಿಂದ ಎಸ್ಕೇಪ್ ಆಗಿದ್ದಾರೆ. ದಾವಣಗೆರೆಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಎನ್ಪಿಎಸ್ ನಗರದಲ್ಲಿ ರಾಜಾರೋಷವಾಗಿ ಹಣ ಹಂಚುತ್ತಿದ್ದಾರೆಂಬ ವಿಡಿಯೋ ವೈರಲ್ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೋಳಿ ನೀಡಿದ್ದಾರೆ ಅಂತ ಬಾಲಕರು ಹೇಳಿದ್ದಾರೆ. ಇದನ್ನ ಸ್ಥಳೀಯ ಬಿಜೆಪಿ ಮುಖಂಡ ವಿನಯ್ ಕುಮಾರ್ ಎಂಬುವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ರಾಣ ಬಿಸಿಲಿನಲ್ಲಿ ಬೆಳಗ್ಗೆಯಿಂದಲೂ ಬಿರುಸಿನ ಮತದಾನ ನಡೆಯಿತು. ಬಾಗಲಕೋಟೆಯ ತಿಮ್ಮಾಪುರದಲ್ಲಿ ಉಮೇಶ್ ಮೇಟಿ ಹಕ್ಕು ಚಲಾಯಿಸಿದರು. ಬಾಗಲಕೋಟೆಯ ಮತಗಟ್ಟೆ ಸಂಖ್ಯೆ 166ರಲ್ಲಿ ವೀರಣ್ಣ ಚರಂತಿಮಠ ಕುಟುಂಬದೊಂದಿಗೆ ಬಂದು ಮತದಾನ ಮಾಡಿದರು. ಇನ್ನು ದಾವಣಗೆರೆಯಲ್ಲಿ ಬಂಡಾಯ ಎದ್ದಿದ್ದ ಸಾದಿಕ್ ಪೈಲ್ವಾನ್ ಹಕ್ಕು ಚಲಾಯಿಸಿದ್ದಾರೆ. ಪ್ರಚಾರದಿಂದ ದೂರ ಉಳಿದಿದ್ದ ಅಬ್ದುಲ್ ಜಬ್ಬಾರ್ ಕೂಡ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಸದ್ಯ ಮತದಾರರ ನಿರ್ಧಾರ ಮೇ 4ರಂದು ಹೊರಬೀಳಲಿದೆ. ದಾವಣಗೆರೆಯಿಂದ ಬಸವರಾಜು ಜೊತೆ ರವಿಮೂಕಿ, TV9 ಬಾಗಲಕೋಟೆ.